ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಒಬ್ಬ ತುಂಬಾ ಸಮರ್ಥ ವ್ಯಕ್ತಿ ಮತ್ತು ನನ್ನ ಉತ್ತಮ ಸ್ನೇಹಿತ ಅಂತ ಶ್ಲಾಘಿಸಿದ್ದಾರೆ. ಭಾರತದ ಹೆಚ್ಚಿನ ಸುಂಕಗಳ ಕುರಿತು ತಮ್ಮ ಆತಂಕವನ್ನ ಮತ್ತೊಮ್ಮೆ ವ್ಯಕ್ತಪಡಿಸಿದ ಟ್ರಂಪ್, ಇತ್ತೀಚಿನ ಚರ್ಚೆಗಳ ನಂತರ ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಸಂಬಂಧಗಳು ತುಂಬಾ ಉತ್ತಮವಾಗಿ ಬೆಳೆಯಲಿವೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ ಅವರು ತಮ್ಮ ಇತ್ತೀಚಿನ ಹೇಳಿಕೆಯಲ್ಲಿ ಪ್ರಧಾನಮಂತ್ರಿ ಮೋದಿ ಇತ್ತೀಚೆಗೆ ಇಲ್ಲಿಗೆ ಭೇಟಿ ನೀಡಿದ್ರು ಮತ್ತು ನಾವು ಯಾವಾಗಲೂ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದೇವೆ. ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಸುಂಕ ವಿಧಿಸುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅವರು ತುಂಬಾ ಚತುರರು ಅಂತ ಹೇಳಿದ್ರು. ಮುಂದುವರೆದು ಅವರು ಒಬ್ಬ ತುಂಬಾ ಸಮರ್ಥ ವ್ಯಕ್ತಿ ಮತ್ತು ನನ್ನ ಉತ್ತಮ ಸ್ನೇಹಿತ. ನಾವು ತುಂಬಾ ಒಳ್ಳೆಯ ಚರ್ಚೆಗಳನ್ನ ನಡೆಸಿದ್ದೀವಿ. ಭಾರತ ಮತ್ತು ನಮ್ಮ ದೇಶದ ನಡುವೆ ಇದು ತುಂಬಾ ಉತ್ತಮವಾಗಿ ಕಾರ್ಯನಿರ್ವಹಿಸಲಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ನಿಮಗೆ ಒಬ್ಬ ಉತ್ತಮ ಪ್ರಧಾನಮಂತ್ರಿ ಇದ್ದಾರೆ ಅಂತಲೂ ಹೇಳಲು ಬಯಸ್ತೀನಿ ಎಂದು ತಿಳಿಸಿದ್ರು. ವ್ಯಾಪಾರ ಒತ್ತಡದ ಹಿನ್ನೆಲೆ. ಟ್ರಂಪ್ ಅವರ ಈ ಹೇಳಿಕೆಗಳು ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳ ಮೇಲೆ ಅಮೆರಿಕವು ಪ್ರತೀಕಾರದ ಸುಂಕಗಳನ್ನು ವಿಧಿಸಲು ಸಿದ್ಧತೆ ನಡೆಸ್ತಾ ಇರುವ ಸಂದರ್ಭದಲ್ಲಿ ಬಂದಿವೆ. ಟ್ರಂಪ್ ಭಾರತದ ಸುಂಕ ನೀತಿಗಳನ್ನು ಅನ್ಯಾಯ ಅಂತ ಟೀಕಿಸಿದ್ದಾರೆ ಮತ್ತು ಇದಕ್ಕೆ ಪ್ರತಿಯಾಗಿ ಅಮೆರಿಕವು ಸಮಾನ ಸುಂಕಗಳನ್ನು ವಿಧಿಸುವ ಯೋಜನೆಯನ್ನ ಹೊಂದಿದೆ. ಈ ವ್ಯಾಪಾರ ಒತ್ತಡಗಳ ಹೊರತಾಗಿಯೂ ಟ್ರಂಪ್ ಅವರು ಮೋದಿಯೊಂದಿಗಿನ ತಮ್ಮ ವೈಯಕ್ತಿಕ ಸಂಬಂಧವನ್ನ ಒತ್ತಿ ಹೇಳಿದ್ದಾರೆ ಮತ್ತು ಇಬ್ಬರ ನಡುವಿನ ಚರ್ಚೆಗಳು ಧನಾತ್ಮಕ ಫಲಿತಾಂಶಗಳನ್ನು ತರುತ್ತವೆ ಅಂತಾನೂ ಆಶಿಸಿದ್ದಾರೆ. ಭಾರತ ಅಮೆರಿಕ ಸಂಬಂಧದಲ್ಲಿ ಆಶಾಭಾವನೆ. ಈ ಹೇಳಿಕೆಗಳು ಭಾರತ ಮತ್ತು ಅಮೆರಿಕದ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಧನಾತ್ಮಕ ದೃಷ್ಟಿಕೋನವನ್ನು ಸೂಚಿಸುತ್ತೆ. ಟ್ರಂಪ್ ಅವರ ಆಡಳಿತವು ತನ್ನ ಆರ್ಥಿಕ ನೀತಿಗಳ ಮೂಲಕ ದೇಶೀಯ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯನ್ನ ಉತ್ತೇಜಿಸಲು ಪ್ರಯತ್ನಿಸ್ತಾ ಇದ್ರು ಭಾರತದೊಂದಿಗಿನ ಸಂಬಂಧವನ್ನ ಬಲಪಡಿಸಲು ಉದ್ದೇಶವನ್ನ ಇದು ಪ್ರತಿಬಿಂಬಿಸುತ್ತೆ. ಮೋದಿ ಮತ್ತು ಟ್ರಂಪ್ ಇಬ್ಬರು ತಮ್ಮ ದೇಶಗಳ ಆರ್ಥಿಕ ಹಿತಾಸಕ್ತಿಗಳನ್ನ ರಕ್ಷಿಸುವಲ್ಲಿ ತೊಡಗಿದ್ದಾರೆ, ಆದರೆ ಒಟ್ಟಾರೆ ಸಹಕಾರವನ್ನ ಮುಂದುವರಿಸುವ ಇಚ್ಛೆಯನ್ನು ಕೂಡ ತೋರಿಸಿದ್ದಾರೆ.